ಉಳಿಸೋದಕ್ಕೆ ತೀವ್ರ ಗಮನ ನೀಡಬೇಕು ಮತ್ತು ಕಾಡಿನ ಪಕ್ಕ ಯಾವುದೇ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮನೆಗಳು ಇರಬಾರ್ದು. ಸುಮಾರು ಕನಿಷ್ಠ 5 ಕಿಲೋಮೀಟರ್ ಆದರೂ ಸಂಪೂರ್ಣ ಖಾಲಿ ಇರಬೇಕು. ಆ 5 ಕಿಲೋಮೀಟ್ರಲ್ಲಿ ಯಾರು ಮನೆ ಕಟ್ಟಬಾರ್ದು, ಮನೆ ನೋಡಬಾರ್ದು, ಮಾಡக்கூಡದು. ಮತ್ತು ಮೋಜಿಗಾಗಿ ಪ್ರವಾಸಿಗರನ್ನು ಕಾಡಿನೊಳಗೆ ಬಿಟ್ಟು ಅವ್ರ ಇಚ್ಛೆ ಬಂದಂಗೆ ಫೋಟೋ ತೆಗೆಯೋದು. ಒಂದು ರಾತ್ರಿ ಕಾರ್ ಬಿಟ್ಟಿದ್ದಾರೆ, ಕಾರ್ನೊಳಗೆ ಗನ್ ಇಟ್ಟಿದ್ದಾರೆ. ಇದುವರೆಗೂ ಯಾರಿಟ್ಟರು, ಏನಾಯಿತು ಆಗಿಲ್ಲ. ಇಷ್ಟು ಬೇಜವಾಬ್ದಾರಿ ಕರ್ನಾಟಕ ಅರಣ್ಯ ಇಲಾಖೆ ಆಗಿರಲಿಲ್ಲ. ಕಂಡ್ರೆ ಅವರು ನನಗೆ ಭಾಳ ಬೇಕಾದವರು. ಪಾಪ ಅವರು ತೀವ್ರವಾಗಿ ಗಮನ ಹರಿಸಬೇಕು. ಕಾಡಿಂದ ಬಂದಂಥ ಪ್ರಾಣಿಗಳಲ್ಲಿ ಜನರನ್ನು ಕೊಂದಿವೆ. ನೀವು ಕೊಡುವ 20 ಲಕ್ಷ ರೂಪಾಯಿ ಸಾಲದು, 50 ಲಕ್ಷ ರೂಪಾಯಿ ಒಂದು ವ್ಯಕ್ತಿ ಪ್ರಾಣಿಗಳಿಂದ ಸತ್ತರೆ ಕೊಡಬೇಕು. ಮತ್ತು ಕಾಡಿನ ಸುತ್ತ ಇರುವ ಜಮೀನುಗಳಿಗೆ ನಿಮ್ಮಲ್ಲಿ ಹೇಳ್ತೀನಿ, ಒಂದು ಸರಿಯಾಗಿ ಬೋನ್ ಇಲ್ಲ. ಬೋನ್ ಇಡೀ ನಂಜನಗೂಡು ತಾಲೂಕಿಗೆ ಒಂದು ಬೋನ್ ನಮ್ಮ ಜಮೀನಿನಲ್ಲಿ ಇಟ್ಟಿದ್ರು. ಈಗ ಅದನ್ನು ತಗೊಂಡೋಗಿ ಬೇರೆ ಕಡೆ ತಗೊಂಡೋದ್ರು. ನಮ್ಮ ಜಮೀನಿನಲ್ಲೇ ಸುಮಾರು 5 ಚಿರತೆ 3 ಚಿರತೆ ಹಾಗಾಗಿ ಬರ್ತಾಯಿದೆ. ಸುತ್ತ ಹುಲಿಗಳು ಬರ್ತವೆ. ಬೋನ್ಗಳು ಕನಿಷ್ಠ ಇವರಿಗೆ ಒಂದು 100 ಬೋನ್ಗಳು ಮೈಸೂರು ಚಾಮರಾಜನಗರ ಕಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇವರಿಗಿಲ್ಲ. ಈ ಪರಿಸ್ಥಿತಿ ಆಗಿದೆ. ಮತ್ತು ಬೆಳಗಾವಿಯ ಘಟನೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಸಂಪೂರ್ಣ ಅರಣ್ಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ತೀವ್ರವಾಗಿ ಉನ್ನತ ಮಟ್ಟದ ಸಮಗ್ರವಾದಂಥ ತನಿಖೆ ಆಗಲೇಬೇಕು.